ಕ್ಷೇತ್ರ ಅಥವಾ ಯಾವ್ದಾರೆ ಒಟ್ಟ ಗುಂಡಿ ಇರ್ಲಾರ್ದಂತ ಒಂದು ತಾಲೂಕ ತೋರಿಸ್ಕೊಟ್ರಿ ಅಂದ್ರೆ ನಾ ರಾಜಕಾರಣ ರಾಜಾರಾಮ್ ಕೊಟ್ಟು ಹೋಗ್ಬಿಡ್ತೀನಿ. ಈ ದೇಶದೊಳಗೆ ಡೈಲಿ ದ ಕ್ಯಾಪಿಟಲ್ ಆಫ್ ದಿ ಕಂಟ್ರಿ ಮೋದಿ ಅವರ ಮನೆ ಮುಂದೆ ಏನಾದನ್ನು ತೋರಿಸ್ಕೊಡ್ಲಿ ನಿಮಗೆ. ದಟ್ ಈಸ್ ದ ರಿಯಾಲಿಟಿ, ಇಟ್ ಇಸ್ ಅ ಫ್ಯಾಕ್ಟ್. ಇದನ್ನ ತಿಳ್ಕೋಬೇಕಲ್ಲ ನಾವು, ಇದನ್ನ ಗರಿಸ್ಬೇಕಲ್ಲ. 90 ಮಾಡಿ ಮಗಂದು 10 ಏನು ಉಳ್ದ ಅದನ್ನೇ ಚಿಚ್ಚಿ ನೋಡ್ದ. ಒಂದು ಸೊಸಿ ನಿಮ್ ಮನೆಗೆ ಕರ್ಕೊಂಡು ಬಂದ್ರಿ ಅಂದ್ರೆ ಒಂದು ಸಣ್ಣ ತಪ್ಪಾದದ್ದನ್ನ ಅಟ್ಟೆ ನೋಡ್ದ. ಚಲೋ ಕೆಲಸ ಮಾಡೋದು, ಅಡಿಗೆ ಮಾಡಿ ನಿಮ್ ಕಾಳಜಿ ಮಾಡಿ ಅಡಿಗೆ ಊಟ ಮಾಡ್ಸೋದು, ಕಾಲು ಹೊತ್ತದ್ ಬಿಟ್ಟು ಒಂದ್ ಯಾವಾಗರ ಬಾಂಡೆ ಕೈಯಾನ್ ಜಾರ್ ಬಿದ್ದದು ಸಾಪಡ ಆಯ್ತಂದ್ರೆ ಅದನ್ನ ಹಿಡ್ಕೊಂಡ್ ಬಿಡುದ ಮಗ, ಅದೇ ಹಿಡ್ಕೊಂಡ್ ಬಿಡುದ. ಹೇಳ್ಬಿಡ ನೋಡು, ಈ ಪ್ರಪಂಚದ ಹೂ ಇಸ್ ದ ಪರ್ಫೆಕ್ಟ್, 100ಕ್ಕೆ 100 ಯಾರು ಕರೆಕ್ಟ್ ಅದಾರ ಅನ್ನೋದನ್ನ ಒಬ್ಬರನ್ನ ತೋರಿಸ್ಕೊಡ್ರಿ ನನಗೆ. ಅರಿಸ್ಟಾಲ್ ಅಂತ ತತ್ವಜ್ಞಾನಿ ಹಿಡಿದು ಯಾರು 100ಕ್ಕೆ 100 ಅತ್ಯಂತ ತಪ್ಪುಗಳನ್ನೇ ಮಾಡಲಾರ್ದಂತ ಈ ಪ್ರಪಂಚದ ಯಾವ ವ್ಯಕ್ತಿ ಅದನ್ನ ನನಗೊಮ್ಮೆ ತೋರಿಸ್ಕೊಡ್ರಿ. ಆಯ್ತಾ ಬಿಟ್ಟು ಸರೆಂಡರ್. ಹಂಗಿರಂಗಿಲ್ಲ, ತಪ್ಪುಗಳು ಆಗ್ತಿರ್ತಾವ, ಅದನ್ನ ತಿಳ್ಕೊಂಡು ಬದುಕೋನೆ ಮನುಷ್ಯ. ಅದಕ್ಕೆ ಮನುಷ್ಯ ಅಂತ ಕರೆದಿದ್ದಾರೆ. ದಟ್ ಈಸ್ ದ ರಿಯಾಲಿಟಿ. ಈ ತಾಲೂಕಿನ ರಾಜಕಾರಣದ ಇತಿಹಾಸದಾಗ ಇಷ್ಟು 1000 ಕೋಟಿ ಅನುದಾನ ಈ ಜಿಲ್ಲೆಯೊಳಗೆ ಎಲ್ಲರೂ ಬಂದದಂದ್ರೆ ನಾನ್ ನಾಳೆ ವಿಧಾನಸಭಾ 8ನೇ ತಾರೀಕಿನ ಅಧಿವೇಶನದ ನಾನು ಹೋಗಂಗೆ ಇಲ್ಲ. ರಿಸೈನ್ ಕೊಟ್ಟು ಕಳಿಸ್ತೀನಿ. ಇಲ್ಲಿದೆ ಚಾಲೆಂಜ್ ಮಾಡೋ ಶಕ್ತಿ ಅದನ್ನು ಯಾರಿಗಿದೆ? ಯೋಜನೆಗಳನ್ನ ಒಂದೇ ರಾತ್ರಿ ಒಳಗೆ ಯಾವ ಮಾಡ್ದವ ಅದನ್ನ 24 ಅವರ್ಸ್ದಾಗ 16 ವರ್ಷ. ಯಾಕೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 60ರ ದಶಕದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಟ್ರೆ ಇನಾನು ಮಗನ್ ಮುಗಿಲಾಗ್ಯದ ಅಂದ್ರೆ ಏನ್ ಮಾಡೋದಿಲ್ಲ. ಈ ಯೋಜನೆಗಳು ನಿರಂತರವಾಗಿ ನಡೀತಿರ್ತಾವ. ಕಾಲಕ್ಕೆ ವೇಗ ಆಗ್ತಿರ್ತಾವ, ಸ್ವಲ್ಪ ವೇಗ ಕಡಿಮೆ ಆಗ್ತಿರ್ತಾವ. ಬಟ್ ಕಾರ್ಯಗಳು ಮಾಡ್ಕೋತ ಹೋಗ್ಬೇಕಾಗ್ತದ ನಾವು. ಅಮ್ಯಾಚೂರ್ಡ್ನೆಸ್ ನನಗದ. ಈ ತಾಲೂಕಿನ ಯೋಜನೆಗಳನ್ನ ಬಹಳ ಮಂದಿ ಕೇಳಾರ್ದು ಮಾಡಿಕೊಟ್ಟಿನ. ಯಾವ ಊರಿಗೆ ಏನ್ ಮಾಡಿನ ಮಗನ್ ಏನ್ ಹಳಿನೋ ನೋಡಂಗಿಲ್ಲ. 80 ಊರಾಗ ಏನ್ 39 ತಾಂಡ ಏನ್ ಯಾವ ಜನಸಂಖ್ಯೆ ಏನ್ ಯಾರಿಗೆ ಯಾವ ರಾಜಕೀಯ ಅಧಿಕಾರ ಯಾರಿಗೆ ಯಾವ ಪ್ರದೇಶದೊಳಗೆ ಏನ್ ಮಾಡ್ಬೇಕು. ನನ್ನ 35 ವರ್ಷಗಳ ರಾಜಕೀಯ ಅನುಭವವನ್ನ ಈ ತಾಲೂಕಿಗೆ ದಾರಿ ಎರೆದಿನೋ ಅಟ್ಟೆ ಹೃದಯವಂತಿಕೆಯಿಂದ ಎಲ್ಲರನ್ನ ಪ್ರೀತಿಸಿದನು. ಅದಕ್ಕೆ ಸ್ವಲ್ಪ ಗಮನಿಸ್ಬೇಕಾಗ್ತದೆ. ಒಳ್ಳೆ ಕೆಲಸ ಮಾಡ್ಬೇಕ್ರೆ ನೀವು ಅವ್ರನ್ನ ಪ್ರೋತ್ಸಾಹಿಸ್ಲಿಕ್ಕಂದ್ರೆ ಎದಕ್ ಮಾಡ್ಕೋಬಹುದು, ಮುಂದೆ ಎದಕ್ ಮಾಡೋದು ಹೇಳ್ಬಿಡಿ. ಅದಕ್ಕೆ ರಾಜಕಾರಣ ಮಾಡೋದು ಒಂದ್ ತಿಂಗಳು ಮಾಡ್ರಿ. ಬಾಳ ಸತ್ಯ ಹೇಳಿ, ಇಲೆಕ್ಷನ್ ಬಂದಾಕ್ರೆ ನಿಮ್ಗೆ ಯಾರು ಸರಿ ಅನಿಸ್ತಾರೆ, ನಿಮ್ಮ ಹೃದಯಕ್ಕೆ ಯಾರು ಒಳ್ಳೆಯವರು ಅನಿಸ್ತಾರೆ ಯಾಕೆ ಮಾಡಿ. ಆದ್ರೆ 4 ವರ್ಷ 11 ತಿಂಗಳ ಕೆಲಸ ಮಾಡೋದು, ಅದಕ್ಕೆ ನಾನು ಯಾವ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಂಗಿಲ್ಲ. ನೀವು ಖಾಲಿ ಇದ್ರಿ, ನೀವು ಮಾತಾಡ್ಕೋತೀರಿ. ನನಗೆ ಜನ ಅಧಿಕಾರ ಕೊಟ್ಟಿದ್ದಾರೆ, ನಾನು ಕೆಲಸ ಮಾಡ್ಕೋತಿರ್ತೇನೆ. ನನ್ನ ಕೆಲಸಗಳೇ ಈ ತಾಲೂಕಿನೊಳಗೆ ಮಾತಾಡ್ಬೇಕು. ನನ್ನ ನಂತರ ನಾನು ಈ ಭೂಮಿ ಮೇಲಿಂದ ಹೋದ ನಂತರ ಸಹಿತ ಎಲ್ಲಿ ತನ ಹಿಂಗ್ ಕಾಣಿಸ್ತದಲ್ಲ ಅಲ್ಲಿ ತನ ಕೆಲಸಗಳು ಹೇಳತ್ತಿರ್ತಾವ. ಜಳಕಿ ಒಂದ್ ಕಾಲ ಏನಿತ್ತದ, ನಾನು ಮೊನ್ನೆ ಹೋಗಿದ್ದೆ ಪೂಜಾ ಮಾಡ್ಲಿಕ್ಕೆ. ಮೋಸ್ಟ್ ಅತಿ ಕೆಟ್ಟ ಹೆಸರು ಮಗಂದ RTO ಆಫೀಸ್ ಬತ್ತಂದ್ರೆ ಮಗಂದ ಜಳಕಿ ಬರುವುದು ಹೆಸರು. ನಾವು ಮೊದಲೊಮ್ಮ ಚಾಲೆಂಜ್ ಮಾಡಿ ಉಳಿಸಿದೆ. ನಮ್ CM ಅವ್ರಿಗೆ ಹೇಳಿ ಗೊತ್ತದ ನಿಮ್ಗೆ, ನಾವು ಒಂದ್ ಏನಾರ ಹಿಡದ ಅಂದ್ರೆ ಬಿಡಂಗಿಲ್ಲ. ಅದು ಹೋಗಿತ್ತು ಮತ್ತೆ ಕಿತ್ತು ತಂದೆ. ನಾ ಹಿಂದ್ಗಡೆ ನೋಡ್ದೆ, ಇದು ಮಗನ್ ಇದು ಹೋದ್ರೆ ಚಲೋ ಆಗ್ತಿತ್ತು ತಕೊಂಡು ಮತ್ತೆ ನನಗೆ ಬಿಟ್ಕೊಟ್ಟು. ಇವತ್ತು ತಾಲೂಕ ಹಬ್ಬ. ನಾನು ನಿನ್ನೆ ನಾನು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವ್ರು ಹಣದ ಬಂದ್ ಮನೆಗೆ ಮಾತಾಡ್ಸಕ್ ಹೋಗಿದ್ದೆ. ನನ್ ಕೆಲವು ಆತ್ಮೀಯರು ಏನ್ ಹೇಳಿದ್ರಂದ್ರೆ, ಊರದ್ ಹೋಗಿ ಚಲೋ ಆಗಿದೆ. ಅದು ಇರತ್ತನ ನಮ್ಮ ಊರಾಗ ಯುವಕರು ಕುಡಿದು 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 ಬಹಳ ಮಂದಿ ಸತ್ತಾರತ್ತೆ. ಅದಲ್ಲ ಸರ್ ನೀನ್ ಹೇಳಿದ್ರಲ್ಲ, ಚಲೋ ಆಯ್ತು ಇಲ್ಲ ದಾಟಿ ಒಂದ್ 10-20 ಮಂದಿಗೆ ಇಲ್ಲದ ವ್ಯಸನಗಳು ಮೂಡ್ತಿದ್ವು. ಚಲೋನಾ? ನಾನು ಅದನ್ನ ತಿಳ್ಕೊಂಡು ಬಿಟ್ಟಿನು. ಇವತ್ತಲ್ಲಿ ಎಜುಕೇಶನ್ ಹಬ್ ಮಾಡಿದ್ದೇನು. ಅರವಿಂದ್ ದೇಶಪಾಂಡೆ ಅವ್ರು ಕರೆಸಿದ್ದೇನೆ. ರಾಯರೆಡ್ಡಿ ಅವ್ರು ಸಾಯ್ತುಂಡು ಡಿಪ್ಲೊಮಾ ಕಾಲೇಜ್, ಡಿಗ್ರಿ ಕಾಲೇಜ್, UKP ಸೆಡ್ನಾಗ ಡಿಪ್ಲೊಮಾ ಕಾಲೇಜ್ ಮಕ್ಕಳು ಡ್ರಾಯಿಂಗ್ ಮಾಡೋದನ್ನ ಸ್ವಾಮಿ ವಿವೇಕಾನಂದ ಜಯಂತಿ ದಿನ ಹೋಗಿದ್ದೆ ನಾನು 2013. ನಾನು ನೋಡಿದೆ ಇದು ಏನ್ರ ಮಾಡೋದತ್ತೆ. ಬಿಲ್ಡಿಂಗ್ ಮಾಡಿಕೊಟ್ಟಿವಿ ಇಂಡಿ ಒಳಗೆ. ನನ್ನ ಮನೆ ಇಂಡಿಗೆ ಹೋಗೋ ಕಾರ್ಯಕ್ರಮ ನೋಡಿದೆವು. ಅಲ್ಲಿ ಬೀರಪ್ಪ ನಗರದ ಒಂದು ಓಣ್ಯಾಗ ಪ್ರೈಮರಿ ಸ್ಕೂಲ್ದಾಗ ಡಿಗ್ರಿ ಮಕ್ಕಳು ನೆಲದ ಮೇಲೆ ಕುಂಟ್ರು, ಡಿಗ್ರಿ ಕಾಲೇಜ್ ಹುಡುಗರು. ನಾನು ಅದನ್ನು ಗಮನಿಸಿ ಅವೆಲ್ಲ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅಲ್ಲಿ ಡಿಗ್ರಿ ಕಾಲೇಜ್, PUC ಕಾಲೇಜ್, PUC ಸೈನ್ಸ್ ಕಾಲೇಜ್, ಆದರ್ ಸ್ಕೂಲ್ ಇವೆಲ್ಲ ಆ ಭಾಗದೊಳಗೆ ಅನುಕೂಲ ಆಗ್ಯದ.
ಸೊ ಅದಕ್ಕಾಗಿ ಇಂಥವೆಲ್ಲವನ್ನ ಇವೆಲ್ಲ ಹೇಳಬಾರನ, ಆದ್ರೂ ಮಗನ್ ಹೇಳಿಲ್ಲ ಅಂದ್ರೂ ತಪ್ಪಾಗ್ತದ, ಹೇಳಿದ್ರು ತಪ್ಪಾಗ್ತದ. ನನಗೆ ಇವೇನಾರ ಮಾತಾಡೋ ಬೇರೆ ಕಡೆ ತಿರ್ಚಿಬಿಡೋದು. ಆ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದು ಹಂಗೆ ಆಯ್ತು. ಅದನ್ನ ಕಟ್ಟು ತಪ್ಪಮ್ಮ, ರೈತರ ಆಸ್ತಿ ಮಾಡಿ ನಾನು ನನ್ನ ಆಸ್ತಿ ಮಾಡ್ಕೊಂಡಿಲ್ಲ. ಆ ಫ್ಯಾಕ್ಟ್ರಿ ಯಾರು ತಿಳ್ಕೊಂಡ್ರಿ ನೀವು? ಅದು ಚಾಲು ಆದ್ರೂ GB ಮೀಟಿಂಗ್ ಮಾಡಿದೀವಿ. ಅವರು ಒಂದು ಮಾಡಿದ್ವಿ ಕೊಡ್ರಿ GB ಸೆಪ್ಟೆಂಬರ್ ಆಗಲ್ಲ. ಆ GB ಒಂದ್ 3 ತಾಸು ನಾ ಬಿಡ್ತೀನಂದ್ರೆ ಅಲ್ಲಿ ಇರೋತೀರಿ, ಹಿಂದ್ಗಡೆ ನೀವೇ ಕಾಡ್ತೀರಿ ಮಗನ್ ಯಾಕಡ್ರೆ ಮಾಡೋಣ ಹೇಳ್ದು. ನಾನು ಬಿಟ್ಟು ಬಿಡ್ರಿ ಪುಣ್ಯಾತ್ಮರಿ, GB ಸಾಕಿದ್ವಿ ಯಾರೇ ಮಾಡ್ಕೊಂಡು ಬರುತ್ತೆ ಹೇಳಿದ್ರೆ ಇಲ್ಲ ನೀವೇ ಇರ್ಬೇಕಾಗ್ತದ್ರಿ ಗೌಡ್ರೆ, ಅದು ನಡೆಯಂಗಿಲ್ಲ, ನೀವು ಇರ್ತೀರಿ ಇಲ್ಲೇ ಗುರುನಾಥನ ಅದನ್ನ ಅಲ್ಲಿ ಹ್ಯಾಂಗ ಮಾತಾಡ್ತೀವಿ. ಹಿಂದ್ಗಡೆ ಅದು ಚಾಲೂ ಮಾಡಿ ಅದು ಏನೋ ಅದು ಮಹಾರಾಷ್ಟ್ರ ಕಬ್ಬು ಉಂಟದ, ನಂದಿ ಸಕ್ರಿ ಕಾರ್ಖಾನೆ ಒಂದು ಚಾಲೂ ಆಗ್ಯದ. ದಿನ 7-8 ಸಾವಿರ ಮಹಾರಾಷ್ಟ್ರಕ್ಕೆ ಹೋದ್ರೆ ಆ ಫ್ಯಾಕ್ಟ್ರಿ ತೊಂದರೆ ಆಗ್ತದೆ. ನಾವ್ 2ನೇ ತಾರೀಕಿಗೆ ಪೂಜೆ ಮಾಡಿ 10 ತನ ಮಾಡಬಾರ್ದು ಮಾಡಿ ಬಿಟ್ಟಿದ್ದೇವೆ, ನಾವು ನಿರ್ಣಯ ಮಾಡಿದ್ದೇವೆ. ಆದ್ರೆ ಕೆಲವು ರೈತರು ಬಂದು ಅದು ಚಾಲೂ ಆಗ್ಯದ ಇದನ್ನು ಚಾಲೂ ಮಾಡಿರ್ತಾನ ನಾವು ಚಾಲೂ ಮಾಡಿದ್ವಿ. ಅದು ಆ ರೀತಿ ಅದಕ್ಕೆ ಡೈವರ್ಷನ್ಸ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರ ನಮ್ಮ ಅಧಿಕಾರಿಗಳು ಕಳಿಸ್ತಿಳಿಸು ಹೇಳಿದ್ರು ಕೇಳಿಲ್ಲ. ನಾ ಹೋಗಿ ಒಂದೊಂದ್ ಕಡೆ ಹೋರಾಟ ಆದ್ರೂ 1 ವರ್ಷ ಬರಂಗಿಲ್ಲ, 2 ವರ್ಷ ಬರಂಗಿಲ್ಲ. ಯಾರ್ಯಾರು ಮಾತಾಡ್ತಾರಲ್ಲ, ದಿಲ್ಲಿ ಒಳಗೆ ಹರಿಯಾಣದಾಗ ಎಷ್ಟು ದಿನಗಳ ಹೋರಾಟ ನಡೆದು ಈ ದೇಶದೊಳಗೆ ಯಾವ್ದಾರ ಕೇಂದ್ರ ಸರ್ಕಾರ ಅವ್ರಿಗೆ ಸ್ಪಂದನೆ ಮಾಡಿರ್ತಕ್ಕಂಥ ಉದಾಹರಣೆ ನೀವು ತೋರಿಸ್ಕೊಟ್ರಿ ಅಂದ್ರೆ ನಾನು ರಾಜಕಾರಣ ನಿವೃತ್ತಿ ಆಗ್ತೀನಿ. ಅವತ್ತೆ ಯಾರು ಹೋಗ್ಲಿಲ್ಲ. ದಿಲ್ಲಿ ಒಳಗೆ ದೊಡ್ಡ ದಾಂಧಲೆ ಆಗೋಯ್ತು. ಎಷ್ಟು ವರ್ಷ ನಡೆದ ಹೋರಾಟ. ಆದ್ರೆ ನಾವು ಹೋರಾಟ ಸ್ಟ್ರೈಕ್ ಕೂತಾರ ನೋಡ್ರಿಗೆ 15 ನಿಮಿಷ ಹೋಗಿನ ನಾ ಪ್ರಮುಖ ರಾಜಕಾರಣ ಅವಾಯ್ಡ್ ಮಾಡ್ಬೋದಾಗಿತ್ತಲ್ಲ. ನಾನು ನಮ್ಮ ರೈತರದಾರ ನಮ್ಮವ್ರು ಅದರ ತಿಳಿಸಿ ಹೇಳೋಣ ಹೋಗಿ ಅವ್ರಿಗೆ ಮೊದಲು ಕೈ ಮುಗಿದು ಹೇಳಿ ಗುರುಗಳ ನಿಮ್ಮೂರವ್ರಿಗೆ ಅದು ಮಗದ ಕಟ್ಟೆ ಮಾಡಿಬಿಟ್ಟಾರ. ಸಿದ್ದೇಶ್ವರಪ್ಪಳ ಮೇಲೆ ನಾ ಎಂದ ರೈತರಿಗೆ ಗೌರವ ಮಾಡೋ ರಾಜಕಾರಣ. ಒಂದ್ ಸಣ್ಣ ಕೂಸಿಗೆ ಮನ್ಸಿಗೆ ನೋವು ಮಾಡ್ಲಾರ್ದಂಗೆ ಬದುಕಬೇಕು ನಾವು ಮನುಷ್ಯ. ಯಾವ್ದಾರ ವರ್ಗಕ್ಕೆ ಮನ್ಸಿಗೆ ನೋವು ಮಾಡ್ತೀನಿ ನಾನು. ಅದನ್ನ ಫೇಸ್ ಅಂಡ್ ಕಟ್ ಮಾಡೋದ. ಆ ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಹೇಳ್ದ, ನಾವು ಒಂದು ಏರೋಪ್ಲೇನ್ದಾಗ ಒಂದು ಸ್ಟೇಟ್ಮೆಂಟ್ ಮಾಡ್ಯಾರ. ಆ ಸ್ಟೇಟ್ಮೆಂಟ್ ತಿರ್ಚಿ ಏನೇನೋ ಹೇಳ್ಬಿಟ್ರು. ನಮಗೂ ಕೂಡ ಜೋರ್ ಬಲ್ಲಿ ಹೋದಾಗ ರಜಾರ್ ಹೇಳಾಗತ್ತಿದ್ರು ನಾವು. ಸೊ ಹಿಂಗ ಇವೆಲ್ಲವನ್ನ ಗಮನಿಸ್ಬೇಕಾಗ್ತದೆ ನೀವೆಲ್ಲ. ಅದು ನಮ್ಮ ತಾಲೂಕಿಗೆ ಗೊತ್ತದ. ನಾ ಆ ಒಂದ್ ಶಬ್ದ ಅಂದು 6ನೇ ತಾರೀಕಿಗೆ ಬಂದು 7ನೇ ತಾರೀಕಿಗೆ ಪೇಸ್ಟ್ ಕಟ್ ಮಾಡಿ ಹೋಗ್ಬಿಡ್ತು 24 hours ನಂತರ. ಸೊ ಮಾಧ್ಯಮಗಳು ಸಹಿತ ಕೆಲಸಗಳನ್ನ ಸೋಷಿಯಲ್ ಮೀಡಿಯಾ ಬಹಳ ಯೋಗ್ಯವಾಗಿ ವಿಚಾರಗಳನ್ನ ಮಾಡಬೇಕಾಗ್ತದೆ. ವಾಸ್ತವಿಕತೆ ಇದು ಫ್ಯಾಕ್ಟ್ರಿ ನಂದನ. ನಾ ಇವತ್ತಿಂದ ಕಾಲಿಟ್ಟಿಲ್ಲ. ಇವತ್ತಿಗೆ 1 ವರ್ಷ, ಈ 1 ತಿಂಗಳಾಯ್ತು ಆ ಫ್ಯಾಕ್ಟ್ರಿ ಆ ಘಟನೆ ಆಗಿ. ಇವತ್ತಿನ ಕಾಲಿಟ್ಟಿಲ್ಲ. ನಾನು ಕಟ್ಟದ ಕಾರ್ಖಾನೆಗೆ ನನಗೆ ಓಲಾರ ಮನ್ಸಿಗೆ ನೋವು ಮಾಡ್ಯಾರ. ಏನಿತ್ತಲ್ಲಿ, ಏನಿತ್ತು, ಯಾರ್ಯಾರು ಏನೇನು ಪ್ರಮಾಣ ಮಾಡಿದ್ರು, ಯಾರು ಯಾಕೆ ಮಾಡ್ಲಿಲ್ಲ, ನಾ ಯಾಕೆ ಮಾಡಿದೆ ಗಮನಿಸ್ಬೇಕಲ್ಲ ನೀವು. ಅಥವಾ ನಾ ಮಾಡೋದೇನು ನನ್ನ ಆಸ್ತಿ ಮಾಡ್ಕೊಂಡಿಲ್ಲ. ಬಹಳ ಮಂದಿ ಕೋಆಪರೇಟಿವ್ ಪ್ರೈವೇಟ್ ಮಾಡ್ಕೊಂಡು ತಮ್ಮ ಆಸ್ತಿ ಮಾಡ್ಕೊಂಡಾರ. ನಾನು ಇಲ್ಲೇ ಸಿದ್ದೇಶ್ವರಪ್ಪ ಸಾಕ್ಷಿಯಾಗಿರ್ತೀನಿ. ಅದು ಮುಂದೆ ಯಾರಾದ್ರೆ ನನಗೆ ಯಾವುದೇ ಸಂಬಂಧ ಇರ್ಲಾರ್ದಂಗ ಅಪ್ಪುಗಳ ಮೇಲೆ ಪ್ರಮಾಣ ಮಾಡಿ ಹೇಳಟ್ಟು ಬದುಕನ್ನ ಕಟ್ಕೊಳ್ತಕ್ಕಂಥ ಮನುಷ್ಯ ಇದನ್ನ ನನಗೇನ ಆಗ್ಬೇಕ ಮಗಂದ್ರಿ. ಹಂಗ ಆಗ್ಬೇಕಾದ್ರೆ ಬಿಜಾಪುರದಾಗ ಎಲ್ಲಾರು ಯಾರ್ಯಾರು ಹೆಂಗಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವ್ರವ್ರ ಆಸ್ತಿಗಳೇನದಾವ, ನನ್ನೂ ಏನದಾವ ಚೆಕ್ ಮಾಡಿಲ್ಲ ನೋಡ್ಬೇಕಲ್ಲ, ಗಮನಿಸ್ಬೇಕಾಗ್ತದೆ. 35 ವರ್ಷ ಅಧಿಕಾರ ಕೊಟ್ಟರಿ ತಾಲೂಕಿನ ಜನ. ಯಾಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ತಾಲೂಕಿನ ಒಳ್ಳೆ ಪ್ರಾಂಜೋಲ ಮನಸ್ಸಿನ ಜನ ಎಲ್ಲರೂ ನಾನು ಪ್ರೀತಿ ಮಾಡಿದ, ನಾನು ಅವ್ರಿಗೆ ಪ್ರೀತಿ ಮಾಡಿದ್ದೆ. ಕುಚೇಷ್ಟಿಗಳ ಬಗ್ಗೆ ಮಹತ್ವ ಕೊಡೋದ ಅವಶ್ಯಕತೆ ಇಲ್ಲ, ನಾನು ಅದನ್ನ ಕೊಡಂಗಿಲ್ಲ. ಬಹಳ ಗಮನಿಸ್ತಿರ್ತೀನಿ. ನಾನು 3 ದಿನದಿಂದ ಒಂದು ಕಪ್ಪಿ ಕತಿ ಗೊತ್ತದ ನಿಮ್ಗೆಲ್ಲ, ನಾನು ಹೇಳಂಗಿಲ್ಲ, ಇನ್ನೊಮ್ಮೆ ಹೇಳ್ತೀನಿ. ಅದು ಪೀಪಲ್ಸ್ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಅವರು ಕೊಟ್ಟಿರ್ತಕ್ಕಂಥ ಕತೆ ಇಲ್ಲ. ಅದು 28ಕ್ಕೆ ಹೇಳ್ತೀನಿ. ಸ್ವಾರಸ್ಯ ಉಳಿಬೇಕು. ದಟ್ ಇಸ್ ದ ಬ್ರಾಕೆಟ್. ಅವತ್ತು ಹೇಳಿ ತೋರಿಸ್ತೀನಿ ನಾ ಈ ತಾಲೂಕಿನಿಗೆ, ಅವತ್ತು ಜನರ ಮೇಲೆ. ಆಮೇಲೆ ನಾನು ಗ್ರಾಂಟೆಡ್ ತೊಗೊಳಂಗಿಲ್ಲ ಜನರಿಗೆ. ಈ ತಾಲೂಕಿನ ಜನ ಬಹಳ ಪ್ರಜ್ಞಾವಂತರದಾರ, ಬಹಳ ಪ್ರಾಂಜೋಲ ಮನಸ್ಸಿನವರದಾರ. ವಾಟ್ ಎವರ್ ಅವ್ರ ಡಿಸಿಷನ್ ತಗೊಂಡ್ರು ಅದನ್ನ ಕಲಿಪ್ ಆಗ್ತೀನಿ. ನಾನೇನು ಒಳ್ಳೇದಾಗ್ತಿದ್ರೆ ಸಹಾಯ ಮಾಡಿರ್ತಾರ, ನನಗಿಂತ ಇನ್ನೊಬ್ರಿಗೆ ಒಳ್ಳೇದಾಗ್ತಿರ್ತಾರ ಅವ್ರಿಗೆ ಮಾಡ್ಲಿ. ನಾನೇ ಫಸ್ಟ್ ಮ್ಯಾನ್ ಅವ್ರಿಗೆ ಕಾಂಗ್ರೆಚುಲೇಷನ್ ಹೇಳ್ತೀನೋ, ಅವ್ರಿಗೆ ಮಾರ್ಗದರ್ಶನ ಮಾಡ್ತೀನೋ, ಒಳ್ಳೇದು ಮಾಡ್ತಕ್ಕಂಥ ರಾಜಕಾರಣ ಮಾಡ್ತೀನೋ, ಮಾರ್ಗದರ್ಶಿ ಆಗಿರ್ತಿದ್ದ. ನಾನೇ ಸಾಯತನ ಊಟ ಹೊಡ್ಕೊಂಡಿರ್ಬೇಕಂತಕ್ಕಂಥ ಚಿಂತನೆ ಇಟ್ಕೊಂಡವ್ರು ನಾವಲ್ಲ. ನಾನು ನಮ್ಮ ಪಾರ್ಟಿ ಆಫೀಸ್ನಾಗ ಒಬ್ಬನೇ ಕಾರ್ಯಕರ್ತ ನೋಡ್ರೆ ನೀವು ಬ್ಯಾಡ ಅಂತಂದ್ರೆ
ಮಗನ ನಾಮಿನೇಷನ್ ಮಾಡಿದೆ ಅಂದ್ರೆ ಅದು ವಂಶಿಕ ಸೈಜ್ ಹುಟ್ಲಾರ್ದಂಗ ಆ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಇಟ್ಕೊಂಡಿನ ಅದು ಅವಶ್ಯಕತೆ ಅಗತ್ಯತೆ ಇಲ್ಲ ನನಗೆ. ಏನಾಗಬೇಕಾಯ್ತು ತಾಲೂಕಿನ ಜನ, ಜಿಲ್ಲಾ ಪಂಚಾಯತ್ ಮೆಂಬರ್, ಜಿಲ್ಲಾ ಅಪೋಸಿಷನ್ ಲೀಡರ್, ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್, MLA, ಒಂದು ಬೆಸ್ಟ್ ಕಾರ್ಪೊರೇಟ್ ಬಾಡಿ ಇವತ್ತೇನು ನಾನು ಗೆಳೆಯನ ಹೆಂಡತಿ ಮಾಡಿದೀವಿ ಅಂತ ಒಂದು ವಾಟರ್ ಬೋರ್ಡ್ ಚೇರ್ಮನ್, ಆಮೇಲೆ ಎಸ್ಟಿಮೇಟ್ ಕಮಿಟಿ ಚೇರ್ಮನ್, ನಿನ್ನೆ ಒಂದು ಕಮಿಟಿ ಮಾಡಿದ್ರೆ ನಾ ಅದನ್ನ ಮತ್ತೆ ಬಿಡ್ತೀನಿ ನಾವು. ದಟ್ ಈಸ್ ದ ಕಮಿಟ್ಮೆಂಟ್. ಅನ್ಕೋತದ ಆ ಒಳ್ಳೆ ಮಂತ್ರಿಗೆ ಇದು ನೋಡಿದ 3 ತಿಂಗಳಾಯ್ತು ಮನೆಗೆ ಕೊಡಲಾಗ್ಯಾರ ನಮ್ಗೆ. ಬ್ಯಾಡ್ರ ಪುಣ್ಯಾತ್ಮರ ನೀವೇ ಇದು ಬಿಡ್ರಿ, ನಾ ಕೇಳಂಗಿಲ್ಲ ಮುಂದೆ ನಾ ಬಿಟ್ಬಿಡ ಇದು ನಾವು ಡ್ಯೂಟಿ ಕಿರಿಕಿರಿ ಇತ್ತಂದ್ರೆ ತೋಟ ಏನ್ ಮಾಡೋದು. ಜನರು ಹೃದಯದಾಗ ಎಲ್ಲಿದ್ದಾರ ಯಾಕೆ ಕೊಟ್ರಿ ಈ ಜಾಗದಾಗ ಇರ್ತೀನಿ. ಮಂತ್ರಿನೇ ಬೇಡ ಇವತ್ತು ಈ ವೇದಿಕೆ ಮೇಲೆ ಹೇಳ್ತೀನಿ, ನಮ್ ಕಾಲಕ್ಕೆ ಹೋಗ್ಬೇಡ್ರಿ ಪುಣ್ಯಾತ್ಮರ ನೀವೇ ಇದು ಬಿಡಲ್ಲ. ಯಾರಿಗೆ ಬೇಕಾಗ್ಯದ ಮಗಂದಿ ಕುರ್ಚಿ ಇಟ್ಟು ಮರ್ಯಾದೆ ಕಳ್ಕೊಂಡು ರಾಜಕಾರಣ ಮಾಡುತ್ತದ. ಅದಕ್ಕೆ ಸ್ವಲ್ಪ ವಿಶಾಲವಾಗಿ ನಾನು ಯಾರ್ಯಾರಿಗೆ ಏನೇನ್ ಮಾಡೀನಿ, MP ಮಾಡಾಳಿಗೆ ಯಾರಿಗೆ ಏನ್ ಮಾಡಿನೋ, ಮಂತ್ರಿ ಮಾಡಾಳಿಗೆ ಏನ್ ಮಾಡಿನೋ, ನಿಮ್ಮ ಮಕ್ಕಳ ಸಾಕ್ಷಿಗೆ ನೀವೆಲ್ಲ ಹೇಳ್ಬೇಕಾಗ್ತದೆ. ನಾನ್ ಮಾಡಿನ ನಿಮ್ದೆಲ್ಲ ಮುಗಿದ ಬಳಕ ನಾ ಕೇಳಕತ್ತೀನ್ರು, ನಿಮ್ದೆಲ್ಲ ಮುಗಿದ ಬಳಕ ನಾನು ಮಾಡುವ ಸಂದರ್ಭ ಬಂದಾಗ್ರೆ ಇವ್ರ ವೀರಭದ್ರೇಶ್ವರಂದ್ರು ಭಯಂಕರ ಕಡಕ್ ದೇವ್ರ ಇರ್ತಾನೆ. ಬರೀ ಈ ಊರಾಗ ಎಷ್ಟೇ ವೀರಭದ್ರನೇ ಕಡಕ್ ಇರ್ತಾನೆ, ಅವನೇ ನ್ಯಾಯ ಮಾಡ್ಲಿ. ಯಾರು ಯಾರಿಗಾಗಿ ಏನೇನು ಮಾಡಿದ್ದಾರೆ, ಯಾರ್ಯಾರು ನೈತಿಕತೆ ರಾಜಕಾರಣವನ್ನು ಮಾಡಿದ್ದಾರೆ, ಸೈದ್ಧಾಂತಿಕ ಮೌಲ್ಯಗಳನ್ನು ಯಾರು ಇಟ್ಕೊಂಡಿದ್ದಾರೆ, ಎಲ್ಲ ಸಮಾಜಗಳನ್ನ ಹೃದಯದಿಂದ ಯಾರು ಪ್ರೀತಿ ಮಾಡಿದ್ದಾರೆ, ಈ ಜಿಲ್ಲೆಯ ರಾಜಕಾರಣದ ಇತಿಹಾಸನಾಗ ಉಳಿತದ. ನಾವು ಒಂದಿನ ಹೋಗ್ಬಿಡ್ತೀವಿ ಮಗನ್. ನಾವ್ಯಾರು ಶಾಶ್ವತ ಇಲ್ಲ ಈ ಭೂಮಿ ಮೇಲೆ, ಆದ್ರೆ ನಮ್ಮ ನಡೆ ನುಡಿ ಮಾತ್ರ ಶಾಶ್ವತ. ಇವೆಲ್ಲ ಪ್ರಸ್ತುತ ಹೇಳಬಾರದು. ಅದ್ರ ಮಗನ ಪ್ರಚಲಿತ 2 ತಿಂಗಳಾಯ್ತು ಮನೆಗೆ ಕೊಡಲಾಗ್ಯಾರ. ನಾವು ಒಬ್ರು ಆ ಸಮಾಜಕ್ಕೆ ಬೇದಾರ ತಿಮಿಸ್ತ ಖದ್ಯದ ಹೋಗೋದು ನೀನು ಹಂಗೆಲ್ಲ ಬೈತಿದ್ರ ಮತ್ತೆ ಇಷ್ಟು ದಿನ ಗೆಲ್ಲಿಸಿದ್ರೆ ಜನ ನನಗೆ ಅದು ಅಂದ 15 ದಿನಕ್ಕೆ ಊಟ ಹಾಕಿರ್ಸಾರ ಮತ್ತೆ ನನಗೆ 2018 ಮತ್ ಗೆಲ್ಲಿಸಿದ್ರೆ ಯಾಕೆ ಮಂದಿ ನಾ ಹಂಗ ಮಾತಾಡಿತ್ತಂದ್ರೆ ಏನು ಜನ ಕೂತೋರ್ತೀನಿ. ಇಂಡಿ ತಾಲೂಕದಂತ ಜನ ಈ ಭೂಮಿ ಮೇಲೆ ಮತ್ತೆ ಎಲ್ಲಿ ಸಿಗಂಗಿಲ್ಲ. ನಂಬುದ್ರ ಜೀವ ಕೊಡ್ತಾರ, ನಂಬಲಿಲ್ಲ ಅಂದ್ರೆ ಸರಿ ಸಹಿತ ಆಗಂಗಿಲ್ಲ ಅಂತ ಪ್ರಬುದ್ಧರದಾರ ಈ ತಾಲೂಕಿನ ಜನ. ಇಂಥ ಪ್ರಜ್ಞಾವಂತರ ಜನರದಾಗ ರಾಜಕಾರಣ ಮಾಡೋರು ನೀತಿ, ಭಾಷೆ, ಸೂಕ್ಷ್ಮತೆ, ಅರಿವು ನಮ್ಗಿರ್ಬೇಕಾಗ್ತದೆ. ಸೊ ಅದಕ್ಕಾಗಿ ಅಂತ ಅನೇಕ ವಿಷಯಗಳನ್ನ ಬಹಳ ಮಾತು ಕೊಡೋದು ಬೇಡ, ಆದ್ರೆ ಕೆಲವು ವಿಷಯಗಳು ಅದಾವ ಅಂತ ಹೇಳಿ ನಾನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿನೋ. ನಾನು ಅವರಿಗೂ ಸದ್ಬುದ್ಧಿ ಕೊಡ್ಲಿ ಅಂತ ಬಿಡ್ಕೊತೀನಿ. ಹಿಂಗ್ ರಾಜಕಾರಣ ಮಾಡಿದ್ರೆ ನನಗೆ ನೀವು ಸುಲ್ಸೋದಾಗಂಗಿಲ್ಲ. ನನಗಿಂತ ಹೆಚ್ಚಿಗೆ ತುಕ್ಕಿಲಿ ರಾಜಕಾರಣ ಮಾಡ್ರಿ, ಮಾತು ಕಡಿಮೆ ಮಾಡ್ರಿ, ಕೆಲಸ ಮಾಡ್ರಿ, ಜನರ ಹೃದಯಕ್ಕೆ ಹೋಗಿ ಮುಟ್ರಿ. ನನಗಿಂತ ಹೆಚ್ಚಿಗೆ ಮಣ್ಣಿಗೆ ತಿರ್ಗಾಡ್ರಿ, ನನಗಿಂತ ಹೆಚ್ಚಿಗೆ ಲಗ್ನಕ್ಕೆ ತಿರ್ಗಾಡ್ರಿ, ನನಗಿಂತ ಹೆಚ್ಚಿಗೆ ಹೃದಯದಾಗಿದ್ದೀರಿ, ನಿಮ್ಗೆ ದೇವ್ರ ಅವಕಾಶ ಕೊಡ್ತಾರೆ. ಹಿಂಗ್ ಮಾಡಿದ್ರು ಕೊಡ್ತಾನ, ನಮ್ಮ ಹಿಂಗ್ ಕೊಡಂಗಿಲ್ಲ. ನೀವು ಆರಿ ಮುಂದ್ ನಾನೇನ್ ಸಾಯ್ತಾರ ಮುಗೀತು. ನನಗೂ ಬಿಟ್ರಿ ಅಂದ್ರೆ ಆರಾಮ್ ಇರಾಮಿದೀನಿ. ನಿನ್ ರಾತ್ರಿ 3ಕ್ಕೆ ಬಂದು ನನಗಿನ ಹಾವೇರಿ ಮತ್ತೆ ಮುಂಜಾನೆ ಅಶೋಕಣ ವಾಲಿ ಸೌಕರ್ ಕರೆದು ಹೇಳ್ಯಾರ, ಬರ್ಲಿಲ್ಲ ಅಂತ ತಪ್ಪಾತೇಳಿ ಇಲ್ಲಿ ಹಾಜರಿ ಇರ್ಬೇಕು. ಆದ್ರೆ ವಿಚಾರ ಮಾಡ್ಬೇಕಲ್ಲ, ನಮಗರ ಏನ್ ಹೇಳ್ತದ ಸಾಕಾಗ್ಯದ. ನಮಗ್ BP, ಶುಗರ್, ಹಾರ್ಟ್ ಎಲ್ಲಿ ಮಾಡೋದ್ ಬೇಕಾ? ಫ್ಯಾಕ್ಟ್ರಿ ಬಿಡ್ತೀನಿ ಅಂದ್ರೆ ಅದನ್ನು ಬಿಡ್ಲಿಲ್ಲ. ನಿಮ್ಗೆ ಹೇಳ್ಬಿಡ್ತೀನಿ, ಇವತ್ತು ಸಿದ್ದೇಶ್ವರ ಸಾಕ್ಷಿಯಾಗಿ 7ನೇ ತಾರೀಕು ಘಟನೆ 12ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಒಂದು ಪತ್ರ ಕೊಟ್ಟು ಬಂದಿನ, ಇದು ಬೋರ್ಡ್ ಡಿಸಾಲ್ವ್ ಮಾಡ್ರಿ, ಸ್ಪೆಷಲ್ ಆಫೀಸರ್ ಹಾಕ್ರಿ, ಆ ಫ್ಯಾಕ್ಟ್ರಿ ನಡೆಸರೈತಿ. PS ಉಗ್ರಪ್ಪ, ನಾನು ಸಾಮಾನ್ಯ ಈ ರಾಜ್ಯದ ನನ್ನ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ನೋಡಿದ್ದಾಗ ಅವ್ರಿಗೆ ಹೋಗಿ ಹೇಳಿ ಬಂದಿನ, ಇದನ್ನ ಡಿಸಾಲ್ವ್ ಮಾಡಿದ್ದೆ. ಅದು CM ಅವ್ರು ನನಗೇನ್ ಹೇಳ್ಯಾರ ಅನ್ನೋದನ್ನ ನಾನು ನಿಮಗೆ ಹೇಳಂಗಿಲ್ಲ, ಅವರೇ ಬಂದು ಹೇಳ್ತಾರೆ ಇಂಡಿಗೆ ಬಂದಾಗ. ದಟ್ ಈಸ್ ದ ಕಮಿಟ್ಮೆಂಟ್. ಅದಕ್ಕೆ ಹಕ್ಕಿ ನಿನಗ ನನಗೆ ಇಬ್ಬರಿಗೆ ಅದ. ನಾ ರೊಕ್ಕ ಕೊಟ್ಟಿನೂ ನೀ ಕಟ್ಟಿ, ಉಳಿದವ್ರು ಯಾರು ನಿನ್ ಕೇಳೋರು ಅದ. ನಾ ಕೊಟ್ಟಿನು ನೀ ಕಟ್ಟಿ, ಉಳಿದವ್ರಿಗೇನೋ ಹಕ್ಕಲ್ಲಿ. ಅದಕ್ಕ ಇನ್ನೊಂದೆರಡು ಶಬ್ದ ಏನ್ ಹೇಳ್ಯಾರ ಅವರೇ ಬಂದಾಗ ಕೇಳೋದು. ಅವ್ರ ಬಾಯಿಲೆ ಕೇಳಿದ್ರೆ ನನಗಿಂತ ಆ ಕಂಚಿನ ಧ್ವನಿ ಅದ. ಈ ರಾಜ್ಯ ಕಂಡ ದೇವರಾಜ ಅರಸು ನಂತರ ಅತಿ ಹೆಚ್ಚು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ, ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತನ್ನ ಜೀವನವನ್ನು ಮೀಸಲಿಟ್ಟಿರ್ತಕ್ಕಂಥ ಒಬ್ಬ ಸಮಾಜವಾದಿ ಸಿದ್ಧಾಂತದ ನಾಯಕ, ಅವನನ್ನು ನಾಯಕ ಮಾಡ್ಕೊಂಡಿನಿ ನಾನು. ಅವ್ರು ನಾಳೆ ಅಧಿಕಾರದಾಗ ಇರ್ಬೋದು, ಅವ್ರದೇ ಹೋಗ್ಬೋದು. ಯಾರು ಇರ್ಲಿಲ್ಲ ಅಂದ್ರೂ ನಾನು ಮಾತ್ರ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆಗೆ ಸಾಯ್ತೀನಿ ಇರ್ತೀನಿ ಅಂತಕ್ಕಂಥ ರಾಜಕಾರಣ ಮಾಡೀನಿ ನಾನು. 2013 ಇದನ್ನು ನಿವೃತ್ತಿ ನಂತರ ಅವ್ರ ಜೊತೆಗೆ ಇರ್ತೇನೆ. ದಟ್ ಈಸ್ ದ ಕಮಿಟ್ಮೆಂಟ್. ನಿನ್ನೊಂದು ಇವತ್ತೊಂದು ನಾಳೆ ಒಂದು ವರ್ಗಕ್ಕೆ ಸೇರಿದವ್ರು ನಾವಲ್ಲ.
ಅದರ ಅವಶ್ಯಕತೆನೂ ನಮಗಿಲ್ಲ. ಎಲ್ಲಿ ಹುಟ್ಟಿದೀವಿ ಅಲ್ಲೇ ಸಾಯ್ತೀವಿ. ಕಾಂಗ್ರೆಸ್ನಾಗ ಹುಟ್ಟಿದೀವಿ, ಕಾಂಗ್ರೆಸ್ನಾಗ ಸಾಯ್ತೀವಿ. ದಟ್ ಈಸ್ ದ ಪ್ರಿನ್ಸಿಪಲ್. ಈ ಮೌಲ್ಯಗಳಿಂದ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ಸೇರಿದೀವಿ ನಾವು. ಅದಕ್ಕೆ ಇವುಗಳ ಬಗ್ಗೆ ಬಹಳ ತಲೆ ಕೆಡಿಸುವುದ ಅವಶ್ಯಕತೆ ಇಲ್ಲ. ನಾನು ಯಾರಿಗಾಗಿ ಹೇಳಕತ್ತೀನಿ ಅಂದ್ರೆ, ನನ್ನ ಕಾರ್ಯಕರ್ತರು, ನನ್ನ ಹಿರಿಯರು, ನನ್ನ ಆತ್ಮೀಯರು ಏನಿದ್ರಿ, ನೀವು ಇಂಥವಕ್ಕೆ ಮಹತ್ವ ಕೊಡ್ಲಿಕ್ಕೆ ಹೋಗಬೇಡ್ರಿ. ಬಸವಣಿಗೆ ಬಿಟ್ಟಿಲ್ಲ, ನಿಮ್ಗೆ ನಮಗ್ ಬಿಡ್ತಾರ? ಗಾಂಧೀಜಿ ಸ್ವಾತಂತ್ರ್ಯ ತಂದು ಕೊಟ್ಟ ಗುಂಡ ಹರ್ಷಾರ ಅವನಿಗೆ ಕೊಟ್ಟ ಬೆಳವಳಿ ಏನು ಅಂದ್ರೆ ಗುಂಡ. ಒಬ್ಬ ಮಹಾತ್ಮ, ಈ ರಾಷ್ಟ್ರದ ಸ್ವಾತಂತ್ರ್ಯದ ಶಿಲ್ಪಿ, ಅವನಿಗೆ ತೊಂದರೆ ಕೊಟ್ಟರು ನಮಗ್ ನಿಮ್ಗೆ ಬಿಡ್ತಾರ? ಅದಕ್ಕೆ ಒಬ್ಬಳ ಮಾತು ಕೊಡೋದ ಅವಶ್ಯಕತೆ ಇಲ್ಲ. ಅದ್ರ ನಾರೇ ಇಂಥ ಗಂಡು ಮೆಟ್ಟಿನ ಇದ್ರಾಗ ಹುಟ್ಟಿನ ಮಗಂದ ಎಲ್ಲರೂ ಅಳಗಾಡಿವ ನಾವು ನೀವು ಎಂದ್ರೆ ಅಳಗಾಡ್ತೀವಿ ಯಾರಿಗಾರೆ? ಅದಕ್ಕೆ ನಾವು ನೀವು ಕೂಡಿ ಗಟ್ಟಿಯಾಗಿ ರಾಜಕಾರಣ ಮಾಡೋಣ, ಜನರ ಹೃದಯದಾಗ ಇರುತ್ತನ ಮಾಡೋಣ. ಅವ್ರು ಬೇಡ ಅಂದಿನ ಗೌರವಿತವಾಗಿ ಮನೆಯಾಗಿರು. ಸೊ ಅದಕ್ಕೆ ನಮ್ಮೆಲ್ಲರ ಜೊತೆ ಈ ಕಾರ್ಯಕ್ರಮ ಮಾಡಿ ನನಗೆ ಅತಿ ಸಂತೋಷದ ಕಾರ್ಯಕ್ರಮಗಳಲ್ಲಿ ಇದು ಇವತ್ತಿಂದ ಒಂದು ದಿವಸ. ಯಾಕಂತ ಕೇಳಿದ್ರೆ ಅಂದ್ರೆ, ಎಲ್ಲಿ ನಂದಿ ಸರೋವರದ ಆ ನಂದಿಯ ಏನೊಂದು ಗಾಡಿ ಇತ್ತು, ಎತ್ತಿನ ಗಾಡಿ ಒಳಗೆ ಕರ್ಕೊಂಡು ತಂದು ಹಸಿರು ಶಾಲ್ ಹಾಕಿ ಕೈಯಾಗ ಬಾರ್ಕೋಲ್ ಕೊಟ್ಟು, ಇವತ್ತೇನ್ ನನಗೆ ಇಲ್ಲಿ ತಂದು ಕೂಡಿಸಿರಿ ಮತ್ತೆ ಎಂ.ಆರ್. ಪಾಟೀಲ್ ಹೇಳ್ದಂಗ ನಂದಿ ಒಂದು ಮೂಮೆಂಟ್ ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ರಿ. ನನ್ನ ಹೃದಯದೊಳಗ ಈ ಕಾರ್ಯಕ್ರಮ ಶಾಶ್ವತವಾಗಿರ್ತದ ಅಂತಕ್ಕಂಥ ಮಾತನ್ನ ಹೇಳಿ, ಆ ನಂದೇಶ್ವರನ ಕರುಣೆ, ಆ ಗಂಗೆಯ ದಯೆ ನನ್ನ ತಾಲೂಕಿನ ಅಷ್ಟೇ ಅಲ್ಲ, ಈ ದೇಶದ ಪ್ರಪಂಚದ ಎಲ್ಲ ಕಡೆ ಕಾಲ ಕಾಲಕ್ಕೆ ಒಳ್ಳೆ ಮಳೆ ಆಗ್ಲಿ. ಇವತ್ತೇನು ಸ್ವಾಮಿಗಳು ಪೂಜೆ ಮಾಡಿದ್ದಾರೆ ಗಂಗೆಗೆ, ಆ ಗಂಗೆ ಸದಾ ನಮ್ಮ ಬಾಳು ಬೆಳಗಲಿ, ನಮ್ಮ ರೈತರ ಮೊಗದಲ್ಲಿ ಮಂದಹಾಸ ಇರಲಿ, ಅವರ ಬದುಕು ಇನ್ನೊಬ್ಬರಿಗೆ ಕೊಡುಗೈ ದಾನಿಯಾಗಿ ಬದುಕ್ತಕ್ಕಂಥ ವಾತಾವರಣ ಆ ಸೃಷ್ಟಿಕರ್ತ ಅವಕಾಶವನ್ನ ಕೊಡ್ಲಿ. ಆ ಗಂಗೆಯ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ತೊರವಿಯಿಂದ ಬಂದು ಪೂಜ್ಯರು ಪೂಜೆ ಮಾಡಿದ್ದಾರೆ. ನಾನು ನನ್ನ ತಾಲೂಕಿನ ಜನರ ಪರವಾಗಿ, ಈ ಭಾಗದ ರೈತರ ಪರವಾಗಿ ನಾನು ಅವರಿಗೆ ವಿಶೇಷವಾದಂತ ಅವರ ಪಾದಕ್ಕೆ ಹಣೆ ಮಾಡಲು ನಾನು ಇನ್ನೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನೋ. ಹಾಗೆ ಬರಡೋಲದ ಬಹುತೇಕ ಅವರು ಆ ಕುಟುಂಬ ಬಹಳ ವಿಶೇಷವಾಗಿ ಪೂಜೆಗಳನ್ನು ಮಾಡತಕ್ಕಂಥವ್ರು, ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದೆಲ್ಲಕ್ಕಿಂತ ಈ ಭಾಗದ ರೈತರು ಬಹಳ ಮಂದಹಾಸದಿಂದ ಬಹಳ ಒಂದು ಮಾತು ಹೇಳೋದು, ಗುಳ್ಳಿಂಗಪ್ಪಣ ಇಲ್ಲಿ ಏನೇನ್ ಸಮಸ್ಯೆ ಅದಾವ, ಏನಾಗ್ಬೇಕಾಗ ನಾನು ಅದನ್ನ ಅವ್ರನ್ನ, ಈ ಭಾಗದ ಹಿರಿಯರನ್ನ ಎಷ್ಟು ಅವಶ್ಯಕತೆ ಅದ ಎಲ್ಲಾ ಮಾಡ್ತೀನಂತೂ ಹೇಳಂಗಿಲ್ಲ, ಅದೆಲ್ಲ ಮಾಡ್ಲಾರ್ದೆ ಬಿಟ್ಟು ಹೋಗ್ತೀವತ್ತು ಅನ್ನಂಗಿಲ್ಲ. ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಅವಕಾಶಗಳ ಬಳಸಿಕೊಂಡು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯದ ಆ ಎಲ್ಲ ಕೆಲಸ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದಲ್ಲಿ ಮಾಡೋಣ. ಏಪ್ರಿಲ್ನಿಂದ ಈ ಕ್ಷೇತ್ರದ ರಾಜಕೀಯ ಬದುಕು ಬದಲಾವಣೆ ಆಗ್ತದೆ. ನಾನು ಅವತ್ತ ಈ ತಾಲೂಕಿನ ರಾಜಕಾರಣದ ಇತಿಹಾಸದ ಪುಟದಲ್ಲಿ ಏನಾಗಿಲ್ಲ ಅದನ್ನ ಏಪ್ರಿಲ್ ಒಂದು ಆಗಿ ತೋರಿಸ್ತದ ಅಂತಕ್ಕಂಥ ಚಿಂತನೆ ತಗೊಂಡು ರಾಜಕಾರಣ ಮಾಡೋಣ. ಅದು ಹೊಸ ವರ್ಗಕ್ಕೆ ಸೇರ್ತದ. ನಾಳೆ 8ನೇ ತಾರೀಕಿಗೆ ಶ್ರೀಮತಿ ನಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಹುಟ್ಟುಹಬ್ಬದ. ಆ ಹುಟ್ಟುಹಬ್ಬಕ್ಕೆ ನಾನು ಮೊನ್ನೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ನನಗೆ ಅವರು ಅವ್ರು ಇದಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ. ನಾನು ಈ ತಾಲೂಕಿನ ಜನರ ಪರವಾಗಿ ಒಬ್ಬ ಹುಟ್ಟ ಕಾಂಗ್ರೆಸ್ಸಿಗನಾಗಿ ಅವ್ರನ್ನ ಹಾರೈಸ್ತೀನೋ. ಸೋನಿಯಾ ಗಾಂಧಿ ಅಂತ ಒಬ್ಬ ತ್ಯಾಗಿ ಜೀವಿ, ಇವ್ರನ್ನ ಯಾಕತ್ತೀವಿ ನಾವು ತ್ಯಾಗಿ ಜೀವಿ? ಯಾವ ಸ್ಥಾನಮಾನಗಳು ಬಂದವ ಪದ್ಮಭೂಷಣ ನಿರಾಕರಿಸಿದ. ಗಾಂಧೀಜಿಯವರು ಸ್ವಾತಂತ್ರ್ಯ ತಂದುಕೊಟ್ಟು ತ್ಯಾಗ ಮಾಡಿದಾರೆ ಅಂತ ನೆನೆಸ್ತೇವೆ ನಾವು. ಸೋನಿಯಾ ಗಾಂಧಿ ಅವರು 2 ಸಲ ಅವಕಾಶ ಇದ್ರು ಒಬ್ಬ ಆರ್ಥಿಕ ತಜ್ಞನನ್ನ ಅವಕಾಶ ಕೊಟ್ಟು ತ್ಯಾಗ ಮಾಡಿದ್ದಾರೆ. ನಾನು ಅದಕ್ಕಾಗಿ ಅಂತ ಹೃದಯವಂತಿಕೆ ಇರ್ತಕ್ಕಂಥವ್ರನ್ನ ಆ ಗರಡಿಯಲ್ಲಿ ನಾವೆಲ್ಲ ಬೆಳೆದಿದ್ದೀವಿ. ಅದಕ್ಕಾಗಿ ಆ ವಿಶಾಲತೆಯಿಂದ ಬದುಕ್ತಕ್ಕಂಥ ಬದುಕು ನಮ್ಮೆಲ್ಲರದ್ದು ಆಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ, ಪ್ರಿಯಾಂಕಾ ಗಾಂಧಿ ಏನ್ ಸಂಬಂಧ ಮರ್ಪಲ್ರಿ ನಮ್ಗವರು? ಯಾಕೆ ಬರ್ಬೇಕು ನಾನು ಎಲೆಕ್ಷನ್ ಪ್ರಚಾರಕ್ಕೆ? ಎಲ್ಲಿ ಪ್ರಿಯಾಂಕಾ ಗಾಂಧಿ, ನಾವು ಎಲ್ಲಿ? ಯಾಕೆ ಬರ್ಬೇಕು? ದಟ್ ಈಸ್ ದ ಕಮಿಟ್ಮೆಂಟ್ ಕಾಂಗ್ರೆಸ್. ಗಾಂಧಿ ಮಂಥನ ನಿಷ್ಠಾವಂತ ಕಾಂಗ್ರೆಸ್ಗರು ಯಾರದಾರ, ರಾಜಕೀಯ ಅಧಿಕಾರಕ್ಕಲ್ಲ, ಅವರ ಹೃದಯದೊಳಗೆ ಜಾಗ ಹೆಂಗ್ ಕೊಡ್ತಾರ ಅನ್ನೋದನ್ನ ಅದು ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬೇರೆ ಎಲ್ಲಿ ಬಂದಿರಲಿಲ್ಲ, ನನ್ನ ಕ್ಷೇತ್ರಕ್ಕೆ ಬಂದು ನನಗೇನು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ಆ ಗಾಂಧಿ ಕುಟುಂಬಕ್ಕೆ ನಾನು ನೆನಪಿಸ್ಕೋಬೇಕಾಗ್ತದೆ, ಅವ್ರ ಉಪಕಾರವನ್ನ ಸ್ಮರಿಸ್ಕೋಬೇಕಾಗ್ತದೆ. ಅದಕ್ಕಾಗಿ ಅಂತ ಪರಿಸರದಲ್ಲಿ ನಾವೆಲ್ಲವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಭಾಗದ ರೈತರು, ಈ ಭಾಗದ ಶಿವ ಅಭಿವೃದ್ಧಿಯಲ್ಲಿ ಇನ್ನೊಂದಿಷ್ಟು ಕೆಲಸ ಮಾಡೋಣ. ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಇದ್ರಿ ನೀವೆಲ್ಲ, 6 ವೇ ಆಗುದು ಇನ್ನು ಸ್ವಲ್ಪ ದಿನದಾಗ ಇದು ಸಹಿತ.
ಸೊ ಆ ಎಲ್ಲ ಅಭಿವೃದ್ಧಿ ಮಾಡುವಂತ ಕೆಲಸಗಳು ಏನದಾವ ಅವೆಲ್ಲ ಮಾಡತಕ್ಕಂಥ ಮೊದಲು ಎರಡು ಸೌಕರ್ಯ ನಮ್ಮ ಬರಾಳ ಅಶೋಕನ ಮೊನ್ನೆ ಕಡೆ ಕೆಲಸ ಹೇಳಿದ್ದಾರೆ. ಅವು ನಾನು ಮಾತಾಡೋಕ್ಕಿಂತ ಮಾಡಿ ಆಮೇಲೆ ಮಾತಾಡ್ತೀನಿ. ಅವೆರಡು ಕೆಲಸ ನೀವೇನು ಹೇಳಿರಿ ನಾನು ಅದನ್ನ ಈಗಾಗಲೇ ಕೆಮ್ಮೈದವ್ರಿಗೆ ಇರಿಗೇಷನ್ ದವ್ರಿಗೆ ನಾನು ಅದನ್ನ ಸಲಹೆ ಕೊಟ್ಟಿನ. ಕೊನೆಯದಾಗಿ ಒಂದು ಮಾತು ಹೇಳ್ಬೇಕಾಗ್ತದೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ದವರು ಬಹಳ ಪರಿಶ್ರಮ ಪಟ್ಟಿದ್ದಾರೆ. ನಮ್ಮ ಹೊಲ ಕಂಬ ಹಾಕಬೇಡತ್ತ ಅನ್ನೋರು ರೈತರು, ನಮ್ಮ ಹೊಲ ಕೆನಾಲ್ ತರಬೇಡತ್ತ. ನೀರು ಬೇಕು, ಕಂಬ ಬೇಡ. ನೀರು ಬೇಕು, ಕೆನಾಲ್ ನಮ್ಮ ಹೊಲಸ ಹಚ್ಬೇಡ. ಯಾರು ಮಾಡೋದಿದೆ? ನಿಮ್ಮ ಭೂಮಿ ನೀರು ಒಬ್ರು ಯಾರೇ ತ್ಯಾಗ ಮಾಡ್ಬೇಕಾಗ್ತದೆ. ನಾ ಯಾಕೆ ಈ ಕತೆ ಹೇಳಕತ್ತೀನಿ ಅಂದ್ರೆ ಇಟ್ಟೊತ್ತನ ಅವರೆಲ್ಲ ಭೂಮಿ ಊರು ಕಳ್ಕೊಂಡಿರ್ತೀನಿ, ನೀರು ಬಂದವ ನಮ್ಮ ಹೊಲ್ದಾಗ ಒಂದ್ ಸಣ್ಣದ ಮೇನ್ ಕೆನಾಲ್, ಡಿಸ್ಟ್ರಿಬ್ಯೂಟರ್, ಲ್ಯಾಟ್ರಲ್, FIC ಹಾರಿಸ್ಲಕ್ ನೀವು ಬೇಡ ಅಂದ್ರೆ ಮಾಡೋರು ಯಾರು? ತ್ಯಾಗ ಮಾಡ್ಬೇಕಾಗ್ತದೆ. ನಾನು ಈ ಭಾಗದ ರೈತರಿಗೆ ವೇದಿಕೆ ಮುಖಾಂತರ ಮನವಿ ಮಾಡ್ಕೋತೀನಿ. ನಾಳೆ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಬರುವುದದ ಈ ಪ್ರದೇಶಕ್ಕೆ 28,000 ಹೆಕ್ಟರ್ ನೀರಾವರಿ ಆಗ್ತದೆ. ನನ್ನ ಕ್ಷೇತ್ರದ 71,000 ಎಕರೆ ನೀರಾವರಿ ಆಗ್ತದೆ. ಈ ಪ್ರದೇಶದಾಗ ಎಲ್ಲೆಲ್ಲಿ ಕೆನಾಲ್ಗಳು ಬರ್ತಾವ, ರೈತರು ನಿಮ್ಮಲ್ಲಿ ಕೈ ಮುಗಿದು ಹೇಳ್ತೀನೋ, ಅದು ಮೇನ್ ಕೆನಾಲ್ ಇರಲಿ, ಡಿಸ್ಟ್ರಿಬ್ಯೂಟರ್ ಇರಲಿ, ಲ್ಯಾಟ್ರಲ್ ಇರಲಿ, FIC ಇರಲಿ, ಅವ್ರಿಗೆ ತೊಂದರೆ ಮಾಡ್ಲಿಕ್ಕೆ ಹೋಗಬೇಡಿ, ಅವ್ರಿಗೆ ಸಹಕಾರ ಮಾಡಿ. ಈ ಯೋಜನೆಗಳು ಇತ್ತೋಟಿಗೆ ಹೋದ ವರ್ಷ ಮಾಡಬಹುದಾಗಿತ್ತು. ನೀವು ತಡ ಮಾಡಿದ್ರಿ ಅಂದ್ರೆ ಯೋಜನೆ ಲೇಟ್ ಆಗ್ತದೆ. 4161 ಮಾಡಿ ನಿಮ್ ಪರಿಹಾರ ಬಂದೇ ಬರ್ತದೆ, ನಿಂದ್ರಂಗಿಲ್ಲ. ಅದೆಂದು 4 ದಿನ ತಡ ಆಗ್ತದೆ. ಕರ್ನಾಟಕ ಸರ್ಕಾರ ಅಂದ್ರೆ ಮುಚ್ಕೊಂಡು ಹೋಗ್ತದೆ ನಿಲ್ಲರೆ, ಕಂಪನಿ ಅಲ್ಲ. ನಿಮ್ಮ ಸರ್ಕಾರ, ನಿಮ್ಮ ಆಶ್ರಯ, ನಿಮ್ಮ ಹಕ್ಕು ನಿಮ್ ತಂದು ಕೊಟ್ಟೆ ಕೊಡ್ತಾವ. 4 ದಿನ ತಡ ಆಗ್ಬೋದು, ದಯವಿಟ್ಟು ಸಹಕರಿಸ್ರಿ. ಯಾಕಂದ್ರೆ ಇದು ನೀವು ಸಹಕರಿಸ್ಬೇಕಂದ್ರೆ ಈ ಯೋಜನೆ ಕಾರ್ಯಗತಗೊಳ್ಳಕ್ ಸಾಧ್ಯ ಇಲ್ಲ. ಸೊ ಅದಕ್ಕೆ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಈ ಅವಧಿ ಒಳಗೆ ಬೆಸ್ಟ್ ಕಾಂಟ್ರಾಕ್ಟರ್ ಕೊಟ್ಟಿದ್ದೀವಿ ನಾವು. ಶೆಟ್ಟಿ ಗ್ರೂಪ್ಸ್, SNC ಅವ್ರ ಬಿಲ್ಗಳ ತೋಳಾರ್ದೆ ಕೆಲಸ ಮಾಡ್ಬೇಕು, 1,000 ಕೋಟಿ ರೂಪಾಯಿ ಅಂತವ್ರಿಗೆ ಒಂದು PLR. ಇನ್ನೊಂದು ಕೃಷ್ಣಾ ನದಿ ಒಳಗೆ ಲೈಟ್ ಕಂಬ ಹಾಕೊಂಡು ಬೆಳಗಿ ಕಡೆ ಪವರ್ ತಗೊಂಡು ಈ ಕಡೆ ಮಾಡಿ ಅಲ್ಲಿಂದ ಜಾಕ್ವೆಲ್ ಮಾಡಿ ಲಿಫ್ಟ್ ಮಾಡಕತ್ತಿದ್ದೀವಿ. ಅಲ್ಲಿಂದ ಫೇಸ್ 1 ಫೇಸ್ 2 ಏನ್ ಡೋಣಿ ನದಿ ಮುಖಾಂತರ ಪೈಪ್ಲೈನ್ ತಗೊಂಡ್ಬರ್ತೀವಿ. ಡೋಣಿ ನದಿ ಮೇಲೆ ಹೈದು ಅಲ್ಲಿತನ ಪೈಪ್ಲೈನ್. ಇದು 3ನೇದು ವಿತರಣಾ ವ್ಯವಸ್ಥೆ ಇಲ್ಲಿ ಮಾಡ್ತೀವಿ. ಇದು ನೀರಾವರಿ ಆಯ್ತು ಅಂದ್ರೆ ಈಗ ಇಂಡಿ ಬ್ರಾಂಚ್ ಕೆನಾಲ್ ಗುತ್ತಿ ಬಸವಣ್ಣ ಚಿಮ್ಮಲ್ಗೆ ಬರ್ಲಾಗತ್ತದ. ಆ ಕಡೆ ಈ ಮುಳವಾಡ ಎಕ್ಸ್ಟೆನ್ಷನ್ ಬಸ್ ಹೇಳ್ದಲ್ಲ ನಾಗಲೇ, ಆ ಮುಳವಾಡ ಇದು ರೇವಣಸಿದ್ದೇಶ್ವರ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 5 ಯಾತ್ ನೀರಾವರಿ ಯೋಜನೆಗಳು ಎಲ್ಲಿ ಬಂದಿಲ್ಲ. ಒಂದು ಪ್ರದೇಶಕ್ಕೆ ಬರಲಾದ 70-80ರಷ್ಟು ನೀರಾವರಿ ಆಗ್ತದೆ ಈ ತಾಲೂಕ. ಸೊ ಇವೆಲ್ಲವನ್ನ ಅನುಕೂಲ ಆಯ್ತು ಅಂದ್ರೆ ನಮ್ಮ ಭಾಗದ ರೈತರು ಸ್ವಾವಲಂಬಿ ಆಗ್ತಾರೆ, ಸ್ವಾಭಿಮಾನಿ ಆಗ್ತಾರೆ. ಎಲ್ಲಿ ಸ್ವಾವಲಂಬಿ ಇರ್ತದ ಅಲ್ಲಿ ಸ್ವಾಭಿಮಾನ ತನ್ನತಾನಾಗಿ ಉಕ್ಕಿ ಹರಿತದ. ಅದಕ್ಕಾಗಿ ಸ್ವಾಭಿಮಾನಿ ರೈತರಿಗಾಗಿ, ಅವರ ಬದುಕಿನ ಬದಲಾವಣೆಗಾಗಿ, ರೈತರ ಹರ್ಷಕ್ಕಾಗಿ ಇಂಥ ಯೋಜನೆಗಳು ಸಹಕಾರ ಆಗ್ಲಿ. ಕೆರೆ ತುಂಬಿರ್ತಕ್ಕಂಥ ಯೋಜನೆಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಆ ಎಲ್ಲ ರೈತರಿಗೆ ನಾನು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. 19 ಗ್ರಾಮದ ಗುರು ಹಿರಿಯರಿಗೆ ನಾನು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಜುಲೈ 1ನೇ ವಾರದಾಗ ಬಹಳ ಜನ ಎಲ್ಲಾ ಕೆರೆಗೆ ಪೂಜೆ ಮಾಡಿದೇವ್ ನಾವು. ಹೆಂಗ ಸಂತೋಷ ಇತ್ತಂದ್ರೆ ಅವ್ರಿಗೆ ಆ ಕೊಳೂರಿಗೆ ಬಸನಗೌಡ್ರ ಮನೆಗೆ ಹೋಗಿದ್ದೆ ನಾವು ಊಟಕ್ಕೆ. ಅವ್ರ ಪ್ಲಾಟುಗಲ್ ಮುಂದೆ ನೀರು ಬಂದು ನಿಂತಿತ್ತು. ಆ ಸಂತೃಪ್ತಿ ಯಾರಿಗೆ ಇವತ್ತು ಅತರ್ಗಾದವ್ರು ಇಲ್ಲೇ ಅದಾರ. ಎಷ್ಟು ಅನುಕೂಲ ಆಗ್ಯದ ಅನ್ನೋದನ್ನ ಅವ್ರಿಗೆಲ್ಲರಿಗೂ ಗೊತ್ತು. ಬರೀ ಅತರ್ಗ ಅಷ್ಟೇ ಅಲ್ಲ, ಅತರ್ಗದಾಗ ಹೋಗಿ ತೆನಳ್ಳಿ ಗೊರನಾಳತನ ಸಹಿತ ನೀರು ಅನುಕೂಲ ಆಗ್ಯದ. ಸೊ ಅದಕ್ಕೆ ಈ ಕೆರೆಗಳನ್ನ ಇದು ಒಂದು ಕಲ್ಲಳ, ನೀವ್ ಹೇಳದಂಗೆ ಕಲ್ಲಳ ಅದ ಇದೊಂದು. ಅದು ಉಳಿದ ಎಲ್ಲ ಕಡೆ ಹಂಗಿಲ್ಲ, ಪರ್ಕ್ಯುಲೇಷನ್ ಆಗ್ತದೆ. ಪರ್ಕ್ಯುಲೇಷನ್ ಆಯ್ತು ಅಂದ್ರೆ ನಿಮ್ಗೆ ಅನುಕೂಲ ಆಗ್ತದ. ಸೊ ಅಂತ ಎಲ್ಲ ಕೆರೆಗಳನ್ನ ನಮ್ಮ ತಾಲೂಕಿಗೆ 8 ಕೆರೆ ಇದು ಎಲ್ಲ 3 ಇನ್ನೊಂದು 3 MI ಟ್ಯಾಂಕ್ಸ್, ಪರ್ಕ್ಯುಲೇಷನ್ ಟ್ಯಾಂಕ್ಸ್ ಏನಿದ್ದು ಎಲ್ಲ ಮುಗಿಸಿದೀವಿ. ಬರೀ 3 ಉಳಿದವ, ಅವು 3 ಸಹಿತ ಈ ಯೋಜನೆಗಳು ತಗೋತಕ್ಕಂಥ ಪ್ರಯತ್ನ ನಾವು ಮಾಡಿದೀವಿ. ಒಟ್ಟಾರೆ ಈ ಎಲ್ಲ ಯೋಜನೆಗಳು ಈ ಪ್ರದೇಶಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ನಮಿಸಿ, ಇವತ್ತು ಕೊನೆಗೆ ಒಂದು ಶಬ್ದ, ಈ ರಾಷ್ಟ್ರದ ಸಂವಿಧಾನ ಶಿಲ್ಪಿ, ಈ ದೇಶ ಪ್ರಪಂಚದಲ್ಲಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಲಿ ಕಾರಣೀಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಪುಣ್ಯ ಸ್ಮರಣೆ ಹಾಗೂ ಮಹಾ ಪರಿವರ್ಣಾ ದಿನ ಇರೋದ್ರಿಂದ ನಾನು ಅವರಿಗೆ ಈ ಭಾಗದ ಜನರ ಪರವಾಗಿ ಅತ್ಯಂತ ಗೌರವದ ನಮನಗಳನ್ನು ಅವ್ರಿಗೆ ಸಲ್ಲಿಸ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಈ ದೇಶದಲ್ಲಿ ಅಂದು, ಇಂದು, ಮುಂದು, ಎಂದೆಂದು ಸದಾ ನಾವು ಅದನ್ನ ಗೌರವಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡ್ತೀವಿ. ಅಂತವರ ಆದರ್ಶಗಳನ್ನ, ಗಾಂಧೀಜಿಯವರ ಶಾಂತಿಯನ್ನ ಅಳವಡಿಸಿಕೊಂಡು ಈ ದೇಶವನ್ನ ಕಟ್ಟೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಭಾಗದ ಶೈವ ಅಭಿವೃದ್ಧಿಯಲ್ಲಿ ಈ ಎಲ್ಲ ಯೋಜನೆಗಳನ್ನ ನಾನು ಮೊನ್ನೆ ಹೇಳೀನಿ. ನೀರಾವರಿ ಕೊನೆಯ ಶಬ್ದ ಹೇಳ್ಬಿಡ್ತೇನೆ. ನೀರಾವರಿ ಯೋಜನೆಗಳು ನಾ ಯಾರಿಗೆ ಸಮರ್ಪಿಸ್ತಾ ಇದ್ದೀನಿ ಅಂದ್ರೆ
ಅದು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸಮರ್ಪಿಸ್ತಾ ಇದ್ದೀವಿ. ಎಜುಕೇಶನ್ ಏನೇನ್ ಡೆವಲಪ್ಮೆಂಟ್ ಮಾಡಿನೋ ಅದು ಲಿಂಗೈಕ್ಯ ಸಂಗಮಬಸವ ಮಹಾಸ್ವಾಮಿಗಳು ಬಂತನಾಳದ ಶಿವಗಳಿಗೆ ನಾವು ಅದನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈ ತಾಲೂಕಿನ ಸರ್ವಾಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಯೋಜನೆಗಳು ಈ ತಾಲೂಕಿನ ಇತಿಹಾಸದಲ್ಲೇ ಶಾಶ್ವತವಾಗಿ ನೆಲೆ ಊರಿರ್ತವಂತಕ್ಕಂಥ ಮಾತನ್ನು ಹೇಳಿ ಇಷ್ಟು ಶಾಂತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭಾಗದ ಇಡೀ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ರೆ, ಈ ಕಾರ್ಯಕ್ರಮಕ್ಕೆ ಒಂದು ಗೌರವ ತಂದು ಕೊಟ್ಟಿದ್ರೆ, ಅದಕ್ಕೆ ನಿಮಗೆ ನನ್ನ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.